ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಅಭಿಮನ್ಯುವಿನ ಯಶಸ್ವಿ ಕಾರ್ಯಾಚರಣೆಯಿಂದ ಕರಡಿ ಸೆರೆ ಸಿಕ್ಕ. ಕರಡಿ ಆದಮೇಲೆ ಇನ್ನೂ 3 ಆನೆಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ವಿಕ್ರಾಂತ್ ಇರ್ಬೋದು, ಕ್ಯಾಪ್ಟನ್ ಇರ್ಬೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸೀಗೆ ಗುಡ್ಡ ಅಂತ ಹೇಳಿದ್ರೆ, ಸೀಗೆ ಗುಡ್ಡ ಅನ್ನೋದು ಆ ಭಾಗದಲ್ಲಿ ದೊಡ್ಡ ಮಟ್ಟದ ಹವಾ ಮತ್ತು ಭಯ ಎಲ್ಲ ಸೃಷ್ಟಿಸಿದಂಥ ಆನೆ. ಯಾಕಂದರೆ ಸಿಕ್ಕಾಪಟ್ಟೆ ಹಿಂದೆ ದೊಡ್ಡ ಮಟ್ಟದಲ್ಲಿ ಅಲ್ಲೆಲ್ಲ ಬೇರೆ ಬೇರೆ ಕಾಡಾನೊಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆದಾಡ್ದಂಥದ್ದು ಸೀಗೆ ಗುಡ್ಡ. ಹೀಗಾಗಿ ಸೀಗೆ ಗುಡ್ಡ ಏನಾಯ್ತಂದರೆ ನಿನ್ನೆ ಟ್ರೇಸ್ ಔಟ್ ಆಗುತ್ತೆ. ಸೀಗೆ ಗುಡ್ಡದ ಲೊಕೇಶನ್ ಏನು, ಎಲಿಫೆಂಟ್ ಟಾಸ್ಕ್ ಫೋರ್ಸ್ನವ್ರು ಇದ್ದಾರೆ, ಏನು ETF ಅವರು ಇದ್ದಾರೆ, ಅವರಿಗೆ ನಿನ್ನೆ ಸೀಗೆ ಗುಡ್ಡನ ಲೊಕೇಶನ್ ಪತ್ತೆ ಆಗುತ್ತೆ. ಅದು ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಅದು ಏನು ಎಸಲೂರು ಭಾಗ ಅಂತ ಹೇಳಿದ್ರೆ, ಹಿಂದೆ ಅರ್ಜುನ ಏನು ಡೆತ್ ಆಗಿತ್ತು ಆ ಭಾಗದ ಕಡೆ ಅಂತ ಹೇಳಿದ್ರೆ ಹೆತ್ತೂರು ಸೈಡು, ಆ ಸೈಡು ನಿನ್ನೆ ಲೊಕೇಶನ್ ಅದು ಪತ್ತೆ ಆಗುತ್ತೆ. ಅವರಿಗೆ ಪತ್ತೆ ಆಗುವತ್ತಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ಬೇಲೂರು ಬಿಕ್ಕೋಡಿದೆ, ಬಿಕ್ಕೋಡ್ನಿಂದ ಅಲ್ಲಿ ಸರಿಸುಮಾರು ಒಂದು 50 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಗೆ ಸಾಕಾನೆಗಳು ಬರುತ್ತೆ. ಇಲ್ಲೆಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಕ್ಯಾಪ್ಟನ್ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು, ಕ್ಯಾಪ್ಟನ್ ಅಭಿಮನ್ಯು ಹಾಗೆ ಅದರ ಮಾವುತರಾದ ವಸಂತ್ ಅವರ ಆ ಜಾಗದಲ್ಲಿ ಅವರು ಅಲ್ಲಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಆಗ್ಲೇ ಕರಡಿ ಆನೆನ ಬಿಡಲಿಕ್ಕೆ ಅವರು ದುಬಾರೆಗೆ ಹೋಗಿರ್ತಾರೆ. ಹೀಗಾಗಿ ಇವೆಲ್ಲ ಆನೆಗಳು ಆ ಜಾಗಕ್ಕೆ ಹೋಗ್ತವೆ. ಆದರೆ ಅಭಿಮನ್ಯು 4 ಗಂಟೆ ಒಂದು ಸರಿಸುಮಾರು ಅಭಿಮನ್ಯು ಬರುವತ್ತಿ 3 ಗಂಟೆ ಆಗುತ್ತೆ. ಯಾವಾಗ 3-3:30 ಅಭಿಮನ್ಯು ಬರ್ತಾನೆ. ಬಂದಾದ ನಂತರ ವಸಂತ್ ಅವ್ರು ಏನು ಮಾಡ್ತಾರೆ ಅಂದರೆ, ಅಭಿಮನ್ಯು ಒಟ್ಟಿಗೆ ವಸಂತು ಒಟ್ಟಾರೆ ಅಂದರೆ ಕಾಡುಗಳು ನುಗ್ತಾರೆ. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಕಾಫಿ ತೋಟಗಳು ಅಷ್ಟೊಂದಿಲ್ಲ, ಇದು ಕಾಡು ಅಂತ. ಆಮೇಲೆ ಗುಡ್ಡ ಗಾಡಿನ ಇರುವಂಥ ಪ್ರದೇಶ ಇದು. ಅಂದರೆ ಇಲ್ಲೇನು ಪ್ಲೇನ್ ಲ್ಯಾಂಡ್ ಥರ ಏನಿಲ್ಲ, ಗುಡ್ಡ ಗಾಡಿ ಇರುವಂಥದ್ದು. ಹೀಗಾಗಿ ಸೀಗೆ ಗುಡ್ಡ ಹೈಟಲ್ಲಿರ್ತಾನೆ. ಸೀಗೆ ಗುಡ್ಡ ಹೈಟಲ್ಲಿದ್ದಾಗ ಈಚೆ ಏನಾಗುತ್ತೆ ಹೇಳಿದ್ರೆ, ಅಭಿಮನ್ಯು ಏನಿದೆ ಮದದಲ್ಲಿದೆ ಈಗ. ಹೀಗಾಗಿ ಮದದಲ್ಲಿದ್ದಾಗ ಏನಾಗುತ್ತೆ, ಈ ಆನೆಗಳಿಗೆ, ಕಾಡಾನೆಗಳಿಗೆ ಏನಂತ ಹೇಳಿದ್ರೆ, ಯಾವುದಾದ್ರೂ ಮದದ ಆನೆ ಬರ್ತಾ ಇದ್ರೆ ಅದಕ್ಕೆ ಮೊದಲೇ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ನೀವೆಲ್ಲ ಸುಮಾರು ಆನೆಗಳ ಪ್ರಿಯರಿದ್ದೀರಿ, ಆನೆಗಳ ಕಾರ್ಯಕ್ರಮವನ್ನು ಕೇಳಿದ್ದೀರಾ. ಸೊಂಡ್ಲೆತ್ತಿದ ಕೂಡಲೇ ಅದಕ್ಕೆ ನೀರು ಎಲ್ಲಿದೆ, ಆಹಾರ ಎಲ್ಲಿದೆ, ಯಾವ ಆನೆ ಇಲ್ಲಿದೆ, ಆನೆ ಮದದಲ್ಲಿದೆನಾ ಅಥವಾ ನಾರ್ಮಲ್ ಆಗಿದೆನಾ ಅಂತೇಳಿ ಪ್ರತಿಯೊಂದು ಅದಕ್ಕೆ ಬರೀ ಸ್ಮೆಲ್ಲಿಂದನೇ ಕಂಡು ಹಿಡಿಯುತ್ತೆ. ಬೇಕಾದಷ್ಟು ಎಕ್ಸ್ಪರ್ಟ್ಸ್ಗಳ ಭಾಷಣದಲ್ಲೂ ನೀವು ಕೇಳಿರ್ತೀರ. ಸೊ ಹೀಗಾಗಿ ಏನಂತ ಹೇಳಿದ್ರೆ, ಮದದಲ್ಲಿದ್ದಾಗ ಅದೇನಾಗುತ್ತೆ, ಸೀಗೆ ಗುಡ್ಡ ಮತ್ತೆ ಈ ಅಭಿಮನ್ಯು ಕಂಡು ದೂರ ಹೋಗುತ್ತೆ. ದೂರ ಹೋದಾಗ ಏನಾಗುತ್ತೆ, ಸ್ವಲ್ಪ ಹೈಟ್ ಪ್ಲೇಸಿಗೆ ಹೋಗ್ಬಿಡುತ್ತೆ. ಹೈಟ್ ಪ್ಲೇಸ್ ಹೋಗೋತ್ತಿಗೆ ಸೀಗೆ ಗುಡ್ಡ ಹೈಟ್ ಪ್ಲೇಸಲ್ಲಿ ನಿಲ್ತಾನೆ. ನಿಂತಾಗ ಏನಾಗುತ್ತೆ, ಸಂಜೆ 5-5:30 ಆಗಿರುತ್ತೆ. ಈ ಕಾರಣದಿಂದ ಶಾಟ್ ಮಾಡೋದು ಕಷ್ಟ ಆಗತ್ತೆ ಅಂಥೇಳಿ ಕಾಡಿನಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದಂಥವ್ರು ಹೊರಗೆ ಬರ್ತಾರೆ. ಮತ್ತೆ ಇವತ್ತು ಸೀಗೆ ಗುಡ್ಡನ ಕಾರ್ಯಾಚರಣೆ ಅಂತ ಹೇಳಿದ್ರೆ ಏನು, ಈಗಾಗಲೇ 4 ಆನೆಗಳನ್ನು ಹಿಡಿಯೋದಕ್ಕೆ ಆರ್ಡರ್ ಆಗಿದೆ. ಅದರಲ್ಲಿ ಇನ್ನು ಸೀಗೆ ಗುಡ್ಡ, ವಿಕ್ರಾಂತ್ ಮತ್ತು ಕ್ಯಾಪ್ಟನ್ ಉಳಿದಿದೆ. ಇನ್ನೇನು ಇವತ್ತು ಯಾವುದು ಅಂತ ಹೇಳಿದ್ರೆ ETF ಅವ್ರಿಗೆ ಮತ್ತೆ ಸೀಗೆ ಗುಡ್ಡ ಇವತ್ತು ಟ್ರೇಸ್ ಔಟ್ ಆದರೆ ಹಿಡಿತಾರೆ. ಹಾಗಾದರೆ ನಿಮ್ಗೆಲ್ಲರಿಗೂ ದೊಡ್ಡ ಮಟ್ಟ ಪ್ರಶ್ನೆ ಇರುತ್ತೆ, ಅದೇನಂತ ಹೇಳಿದ್ರೆ, ಕರಡಿನ ತಗೊಂಡೋದ್ರು, ಕರಡಿನ ಎಲ್ಲಿಟ್ಟಿದ್ದಾರೆ ಅಂಥೇಳಿ. ಕರಡಿ ದುಬಾರೆಯಲ್ಲಿದೆ. ದುಬಾರೆ ಅಂತ ಹೇಳಿದ್ರೆ ಅಲ್ಲಿ ಅದ್ಭುತವಾದ ಡಾಕ್ಟರ್ಸ್ ಇದ್ದಾರೆ ದುಬಾರೆಯಲ್ಲಿ. ಇದು ನಾವು ಯಾವತ್ತೂ ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ಅಲ್ಲಿ ತುಂಬ ತಜ್ಞ ಡಾಕ್ಟರ್ಸ್ ಇದ್ದಾರೆ, ಎಲ್ಲ ಪ್ರತಿಯೊಬ್ಬರು ಇದ್ದಾರೆ. ದುಬಾರೆಯಲ್ಲಿ ಅಂತ ಹೇಳಿದ್ರೆ ಕ್ರಾಲ್ಗಳಿದ್ದಾವೆ. ನೀವು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರೆ ಇದೇ ಕ್ರಾಲು. ಈ ಕ್ರಾಲಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಾಡಾನೆಯನ್ನು ತಗೊಂಡು ಹೋದ ನಂತರ ಈ ಕ್ರಾಲ್ ಒಳಗೆ ಹಾಕ್ತಾರೆ, ಅಂದರೆ ಕರಡಿನ ಹಾಕ್ತಾರೆ. ಕರಡಿಗೂ ಏನಂತ ಹೇಳಿದ್ರೆ ಇದೊಂಥರ ಜೈಲಿದ್ದಾಗೆ. ಆಮೇಲೆ ಜೈಲಿಗೆ ಹೋದಂಥ ಕೈದಿಗೆ ಹೇಗೆ ರೇಷನ್ ಅಂತ ಹೇಳಿದ್ರೆ, ಈಗ ಯಾರಾದರೂ ಸಾಮಾನ್ಯವಾಗಿ ಖಾಯಂ ಖೈದಿ ಹೋದ ಜೈಲಿಗೆ ಅಂತ ಹೇಳಿದ್ರೆ ಶಿಕ್ಷೆ ಆದಂಥವನು, ಅವನಿಗೇನಂತ ಹೇಳಿದ್ರೆ ರೇಷನ್ ಅಲೌಟ್ ಆಗುತ್ತೆ ಅವನ ಹೆಸರಲ್ಲಿ. ಇಷ್ಟು ಗ್ರಾಮ್ ಅಕ್ಕಿ, ಇಷ್ಟು ಸಾಂಬಾರು, ಈ ಮುದ್ದೆ, ಸಾರು, ಬೆಳಗ್ಗೆ ಈ 1 ಕಪ್ ಟೀ, ನಾಷ್ಟ, ಆ ಥರನೇ ಕರಡಿಗೂ ಅಲರ್ಟ್ ಆಗಿದೆ, ರೇಷನ್ ಅಲರ್ಟ್ ಆಗಿದೆ. ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅಲ್ಲಿರುವಂಥ ಒಬ್ಬರು ನುರಿತ ತಜ್ಞರು ಏನು ಮಾಡ್ತಾರೆ, ಆಹಾರ ತಜ್ಞರು ಅಲ್ಲಿ ಏನು ಮಾಡ್ತಾರೆ, ವೈದ್ಯರು ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಹೋದ ನಂತರ ಒಂದು ಆನೆ ಹೋಯ್ತಂದರೆ, ಯಾಕಂದರೆ ಅದೆಲ್ಲ ಸರ್ಕಾರಿ ಖರ್ಚಿನಲ್ಲಿ ಆಗಿರೋದ್ರಿಂದ, ಇದು ನಾವ್ಯಾವತ್ತೂ ಅರ್ಥ ಮಾಡ್ಕೋಬೇಕು, ಸರ್ಕಾರಿ ಖರ್ಚಿನಲ್ಲಿ ಆಗೋದ್ರಿಂದ ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಹಿರಿಯ ವೈದ್ಯರು ಏನು ಮಾಡ್ತಾರೆ, ರೇಷನ್ ಅಲಾಟ್ ಮಾಡ್ತಾರೆ. ಸುಮಾರು 30 kg ಭತ್ತ, 20 kg ಅಕ್ಕಿ,
ಆಮೇಲೆ ಬೆಲ್ಲ, ಹಾಗೆ ಕೊಬ್ಬರಿ, ಆಮೇಲೆ ಅವಲಕ್ಕಿ ಏನಿದೆ ಅದೊಂದು 20 kg ಅದಕ್ಕೆ ಬರೀತಾರೆ ಅಂತ ಹೇಳಿದ್ರೆ ಅದ್ರ ಹೆಸರಲ್ಲಿ ರೇಷನ್ನು ಮತ್ತು ಅದು ಹೊಸ ಬಜೆಟು. ಯಾಕಂದ್ರೆ ಅಲ್ಲೆಲ್ಲ ಮತ್ತು ಅದಕ್ಕೆ ಆಗ್ಬೇಕು, ಅದಕ್ಕೆಲ್ಲ ಸೈನ್ ಆಗ್ಬೇಕು ಮೇಲಧಿಕಾರಿಗಳಿಂದ. ಅದು ಯಾಕಂದ್ರೆ ಹೊಸ ಗೆಸ್ಟ್ ಅದಲ್ಲಿ ಜೈಲಿಗೆ ಹಾಕ್ತಾರೆ ಅದನ್ನು. ಆ ನಂತರ ಏನು ಮಾಡ್ತಾರೆ, ರೇಷನ್ ಅಲಾಟ್ ಆದ ನಂತರ ಈಗ ನಿನ್ನೆ ಅದಕ್ಕೆ ರೇಷನ್ ಅಲಾಟ್ ಆಗಿದೆ. ಯಾಕಂತ ಹೇಳಿದ್ರೆ ಅದು ಹಿಂದಿನ 2 ದಿವಸ ಅದು ಕಾಡಲ್ಲಿ ಇರೋದ್ರಿಂದ ಅದಕ್ಕೆ ನಾಡಿನ ವಸ್ತು ತಿಂದು ಅಭ್ಯಾಸ ಇರೋದಿಲ್ಲ. ಕಾಡಿಂದೆಲ್ಲ ಸೊಪ್ಪು ಅದು ಇದು ಎಲ್ಲ ಮುರಿದು ತಿಂದಿರುತ್ತೆ. ಇಲ್ಲಿ ಏನು ದುಬಾರೆ ಕ್ಯಾಂಪಲ್ಲಿ ನೀವು ಈ ಪಕ್ಕದಲ್ಲಿ ಸುಮಾರು ವೀಕ್ಷಕರು ನೀವೆಲ್ಲ ಹೋಗಿರ್ತೀರ ಪ್ರವಾಸ, ನೀವು ಎಲ್ಲ ಹೋಗಿರ್ತೇವೆ. ನೀವು ಈಚೆ ನೋಡಿದಾಗ ನೀವು ಸುಮಾರು ಆನೆಗಳಿರ್ತಾವೆ ಅಲ್ಲಿ ಕ್ಯಾಂಪಲ್ಲಿ, ಶ್ರೀರಾಮ ಇರ್ಬೋದು, ಬೇರೆ ಬೇರೆ ಆನೆಗಳೆಲ್ಲ ಸುಮಾರು ಆನೆಗಳಿರ್ತವೆ. ಈ ಆನೆಗಳನ್ನ ನೀವು ನೋಡಿದಾಗ ಅದಕ್ಕೆಲ್ಲ ಊಟ ಕೊಡ್ತಿರ್ತಾರೆ, ಅವರು ಫುಡ್ ಕೊಡ್ತಿರ್ತಾರೆ. ಯಾಕಂತ ಹೇಳಿದ್ರೆ ಅದಕ್ಕೆಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ, ಮನುಷ್ಯನ ಪ್ರಾಕ್ಟೀಸ್ ಆಗಿರುತ್ತೆ, ಮನುಷ್ಯನ ಸ್ಮೆಲ್ ಪ್ರಾಕ್ಟೀಸ್ ಆಗಿರುತ್ತೆ, ಫ್ರೆಂಡ್ ಆಗಿರುತ್ತೆ. ಆಮೇಲೆ ಅದೆಲ್ಲದಕ್ಕಿಂತ ವಿಶೇಷವಾಗಿ ಅದಕ್ಕೆ ಮುದ್ದೆ ತಿನ್ನಿಸ್ತಾರೆ. ಅವರು ಮುದ್ದೆ ತಿನ್ನೋದು ಅಭ್ಯಾಸ ಮಾಡಿರುತ್ತೆ. ಯಾಕಂದ್ರೆ ಅದು ಕಾಡಾನೆ ಆದಾಗ ಅದು ಮುದ್ದೆ ತಿನ್ನೋದಿಲ್ಲ. ಅದರ ಆಹಾರ ಪದ್ಧತಿ, ಆಹಾರ ಕ್ರಮನೇ ಚೇಂಜ್ ಇರುತ್ತೆ. ಅಂದ್ರೆ ಅದಕ್ಕೆ ಯಾವುದು ಆ ಸಮಯಕ್ಕೆ ಅಲ್ಲಿ ಸಿಗುತ್ತೆ, ಆಮೇಲೆ ಯಾರ್ದಾದ್ರೂ ಹೊಲದಲ್ಲೋ ಅಥವಾ ಯಾವ ಹಣ್ಣು ಸಿಗುತ್ತೋ ಅಥವಾ ಯಾವುದಾದ್ರೂ ಮರದ ಸೊಪ್ಪು ಸಿಗುತ್ತೋ ಅಥವಾ ನೆಲದಲ್ಲಿ ಅಂತ ಹೇಳಿದ್ರೆ ಏನು ಮಣ್ಣಿರುತ್ತೆ, ಆ ಮಣ್ಣಲ್ಲಿ ಉಪ್ಪಿನ ಅಂಶ ಇದ್ದರೆ ಅದಕ್ಕೆ ತನಗೆ ಬೇಕಾದ್ರೆ ಆ ಉಪ್ಪನ್ನು ತಿನ್ನುತ್ತೆ ತನ್ನ ದೇಹಕ್ಕೆ ಬೇಕಾದಾಗ. ಆದರೆ ಇಲ್ಲಿ ಎಲ್ಲವನ್ನೂ ಈ ದುಬಾರೆ ಕ್ಯಾಂಪಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲನೂ ಅದಕ್ಕೆ ಯಾವ್ಯಾವ ರೀತಿ ಔಷಧಿ ಬೇಕು, ಫುಡ್ ಬೇಕು, ಅದನ್ನೆಲ್ಲ ಏನಂತ ಹೇಳಿದ್ರೆ ಕೊಡ್ತಾರೆ ಇಲ್ಲಿ. ಆಮೇಲೆ ದುಬಾರೆಯಲ್ಲಿ ಇದು ನಿಮ್ಗೆ ಅನಿಸ್ಬೋದು, ದುಬಾರೆಯಲ್ಲಿ ಹೋದ ಕೂಡಲೇ ಅದೇನೋ ಇಲ್ಲಿ ಆಹಾರ ತಿನ್ಲಿಕ್ಕೆ ಶುರು ಮಾಡುತ್ತೆ. ಅದೇ ನಿಜವಾಗೂ ಅದು ತಿನ್ಲಿಕ್ಕೆ ಅದು ಫಸ್ಟಿಗೆ ತಿನ್ನೋದಿಲ್ಲ, ಸುಮಾರು 1-2 ದಿವಸ ಇದಾಗುತ್ತೆ. ಅದಕ್ಕೆ ಮೊದಲು ಸೊಪ್ಪು ತಿನ್ನಿಸ್ತಾರೆ. ಸೊಪ್ಪಾದ ನಂತರ ಅದಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಭತ್ತ ಇದು ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದಾದ ನಂತರ ಆನೆಗೆ ಸ್ವಲ್ಪ ಶಕ್ತಿ ಇರಲಿ, ಸ್ಟಾರ್ಟಿಂಗಲ್ಲಿ ಕಾಡಾನೆ ಬೇರೆ ಬೇರೆ ತಿಂದು ಬೆಳೆದಿರುತ್ತೆ ಅಂತ ಹೇಳಿ ಕುಚಲಕ್ಕಿ ಅಂತ ಹೇಳಿದ್ರೆ ಕೆಂಪಕ್ಕಿನೂ ಅದಕ್ಕೆ ಕೊಡ್ತಾರೆ, ಸುಮಾರು 20 kg. ಇದೆಲ್ಲನೂ ಇದಕ್ಕೊಂದು ಬಜೆಟ್ ಇರುತ್ತೆ. ಇದನ್ನು ಡಾಕ್ಟರ್ ಬರೆದು ಅದಕ್ಕೊಂದು ಸೈನ್ ಹಾಕಿ ಇದನ್ನ ಅಂತ ಹೇಳಿದ್ರೆ ಅದ್ರ ಫುಡ್ನ ಅಲೌಟ್ ಮಾಡ್ತಾರೆ. ಆ ನಂತರ ಅದು ಹಿರಿಯ ಅಧಿಕಾರಿಗಳ ಹತ್ರ ಹೋಗಿ ಅದು ಅಲೌಟ್ ಆಗುತ್ತೆ, ಇದಕ್ಕೆ ಇಷ್ಟು ಫುಡ್ ಬೇಕು ಅಂಥೇಳಿ ಅದಕ್ಕೆ ಹೊಸ ರೇಷನ್ನು, ಅಂದರೆ ಹೊಸ ರೇಷನ್, ತಿಂಗಳ ರೇಷನ್ನಲ್ಲಿ ಅದಕ್ಕೆ ಹೊಸ ರೇಷನ್ ಅಲೌಟ್ ಆಗುತ್ತೆ. ಹಾಗಾಗಿ ಈಗ ಕರಡಿಗೆ ಹೊಸ ರೇಷನ್ ಅಲೌಟ್ ಆಗಿದೆ. ಆಮೇಲೆ ಅದಾದ ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಪದೇ ಆದರೆ ಆ ಒಂದು ಕ್ರಾಲಲ್ಲಿ ನಿಲ್ಲಿಸಿರ್ತಾರೆ, ಅಲ್ಲಿ ಏನು ಮಾಡ್ತಾರೆ ಅಂದರೆ ಅದಕ್ಕೆ ನೀರು ಹಾಕ್ತಾರೆ, ನೀರು ಕುಡಿಸ್ತಾರೆ, ಪದೇ ನೀರು ಕುಡಿಸ್ತಾರೆ. ಆಮೇಲೆ ಆದಷ್ಟು ಅದಕ್ಕೆ ಅಂತ ಹೇಳಿದ್ರೆ ಅದನ್ನು ಮೈ ಸ್ಪರ್ಶವನ್ನು ಮಾಡಿಸ್ತಾರೆ. ಯಾಕೆಂದರೆ ಅದು ಇಲ್ಲಿವರೆಗೆ ಅಂತ ಹೇಳಿದ್ರೆ ಸ್ಪರ್ಶನೇ ಆಗಿರೋದಿಲ್ಲ. ಹೋದ್ರೆ ಅದು ಏನಾಗಿರುತ್ತಂದ್ರೆ ಮರಕ್ಕೆ ಅಥವಾ ಇನ್ನೊಂದಕ್ಕೆ ಹೋಗಿ ಮೈಯನ್ನೆಲ್ಲ ಉಚ್ಕೊಂಡ್ಬಿಟ್ರೆ. ಹೀಗಾಗಿ ಮನುಷ್ಯ ಏನು ಮಾಡ್ತಾನಂದ್ರೆ ರೌಂಡ್ ಅಂತ ಹೇಳಿದ್ರೆ ಏನು ಕಟ್ಟಿಗೆ ತುಂಡಿರುತ್ತೆ, ಅದರಲ್ಲಿ ಏನು ಕ್ರಾಲ್ ಮಾಡಿರ್ತಾರೆ, ಆ ಕ್ರಾಲ್ ಒಳಗೆ ಅದು ಇತ್ತಂದ್ರೆ ಹೊರಗೆ ನಿಂತ್ಕೊಂಡು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ಏನು ಮಾಡ್ತಾನೆ ಅಂದರೆ ಬೇರೆ ಬೇರೆ ವಸ್ತುಗಳಿಂದ ಸ್ಪರ್ಶ ಮಾಡ್ತಾನೆ. ಸ್ಪರ್ಶ ಆದ ನಂತರ ಮನುಷ್ಯ ಪದೇ ಹತ್ರ ಹೋಗ್ತಾನೆ. ಮೊದಲು ಅದಕ್ಕೆ ಮನುಷ್ಯ ಹತ್ರ ಹೋದ್ಕೊಳ್ಳಿ ಅವನು ಏನೋ ಮಾಡಿಬಿಡ್ತಾನೆ ಅಂತ ಹೇಳೋದು, ಸಿಕ್ಕಾಪಟ್ಟೆ ಆ ಕ್ರಾಲ್ನ ಒಡೆಯುವುದು, ಗುದ್ದುವುದು ಎಲ್ಲ ಮಾಡ್ತಾ ಇರುತ್ತೆ. ನೀವು ನೋಡ್ಬೋದು ಅದು ಹಿಂದೆ ಏನು ಕಾಣಿಸ್ತಾ ಇದೆ ಅದೇ ಕ್ರಾಲು. ಅದರೊಳಗೆ ನೀವು ನೋಡಿ ಅದರಲ್ಲಿ ಒಬ್ರು ನುರಿತ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಂದರೆ ಜಮೇದಾರರು ಅಥವಾ ಮಾವುತರು ಕ್ರಾಲ್ನ ನೋಡ್ಕೊಳ್ಳುವಂಥ ಸಿಬ್ಬಂದಿಯಲ್ಲಿರ್ತಾರೆ. ಅವರು ಪೂರ್ತಿಯಾಗಿ ಅಂತ ಹೇಳಿದ್ರೆ ಅದರೊಟ್ಟಿಗೆ ಇರ್ತಾರೆ, ಸುಮಾರು ಜನ ಅದರೊಟ್ಟಿಗೆ ಇರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ಅದನ್ನು ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ. ಹಾಗೆ ದಿನ ಹೋದಾಗ ಅಂದ್ರೆ ತಿಂಗಳ ಹೋಗುತ್ತೆ, ತಿಂಗಳು ಅಥವಾ 2 ತಿಂಗಳು ಹೋದ ನಂತರ ಸಂಪೂರ್ಣವಾಗಿ ಅಂದರೆ ಮನುಷ್ಯನ ಸ್ಪರ್ಶ ಇರ್ಬೋದು, ಆಮೇಲೆ ಸ್ನಾನ ಮಾಲಿಶ್ ಇರ್ಬೋದು, ಆಮೇಲೆ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಏನು ನಮ್ಮ ನಗರದಲ್ಲಿ ಅಂತ ಹೇಳಿದ್ರೆ ಅದು ಕಾಡಲ್ಲಿ ಅದು ತಿಂದಿರುತ್ತೆ, ಇಲ್ಲಿ ಆಹಾರ ಪದ್ಧತಿಗೆ ಹೊಂದಿಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಕ್ರಮೇಣವಾಗಿ ಕೊನೆಗೆ ಮುದ್ದೆ ಈ ರೀತಿ, ಆಮೇಲೆ ಅವಲಕ್ಕಿ ಇರ್ಬೋದು, ಆಮೇಲೆ ಬೆಲ್ಲ ಇರ್ಬೋದು, ಈ ರೀತಿಯ ವಸ್ತುಗಳನ್ನೆಲ್ಲ ತಿನ್ನಿಸೋದು ಅದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ನಂತರ ಏನು ವ್ಯಕ್ತಿಗಳಿರ್ತಾರೆ ಅಂದರೆ ಅಲ್ಲಿರುವಂಥ ಮನುಷ್ಯ, ಅಲ್ಲಿರುವಂಥ ಜನ ಏನಿರ್ತಾರೆ ಅವ್ರ ಸ್ಮೆಲ್ಲನ್ನು ತಗೊಂಡಾದ ನಂತರ ಅದೇನಾಗತ್ತೆ ಅಂತ ಹೇಳಿದ್ರೆ ಅದಕ್ಕೇನಾಗುತ್ತೆ ಅಂದರೆ ಮನುಷ್ಯನ ಬಗ್ಗೆ ಗೊತ್ತಾಗುತ್ತೆ. ಮನುಷ್ಯ ನನ್ನನ್ನೇನೂ ಮಾಡೋದಿಲ್ಲ, ನನ್ನನ್ನು ಪ್ರೀತಿಸ್ತಾನೆ, ನನಗೆ ಆಹಾರ ಕೊಡ್ತಾನವನು ಅಂಥೇಳಿ. ಈ ರೀತಿ ಅದ್ರದ್ದು ಏನಂದರೆ ಮೈಂಡ್ ಸೆಟ್ ಚೇಂಜ್ ಮಾಡ್ತಾ ನೋಡ್ತಾರೆ. ಆಮೇಲೆ ಯಾವಾಗ ಡಾಕ್ಟರ್ಸ್ ಇದನ್ನೆಲ್ಲ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ನೋಡಿದ ನಂತರ ಅಲ್ಲಿರುವಂಥ ನುರಿತ ಅಂದರೆ ಹಿರಿಯ ಅರಣ್ಯ ಇಲಾಖೆ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಅದು ಯಾವಾಗ ತನ್ನ ಪೂರ್ತಿ ಆಕ್ರೋಶ ಸ್ಲೋ ಮಾಡೋದು, ಆ ಕ್ರಾಲ್ನ ಹೊಡೆಯುವುದು,
ಇದೆಲ್ಲ ನಿಲ್ಲಿಸಿದ ನಂತರ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಅದಕ್ಕೆ ಬಂದೋಬಸ್ತ್ ಕೊಟ್ಟು ಅದನ್ನು ಹೊರಗೆ ತೊಗೊಂಡು ಬರ್ತಾರೆ. ಬೇರೆ ಬೇರೆ ಆನೆಗಳನ್ನ ಅದರ ಪಕ್ಕ ನಿಲ್ಲಿಸ್ತಾರೆ. ಆಗ ಏನಾಗುತ್ತಂದ್ರೆ ಆನೆ ಏನಾಗುತ್ತಂದ್ರೆ ಸಾಕಾನೆ ಒಟ್ಟಿಗೆ ಅಡ್ಜಸ್ಟ್ ಆಗುತ್ತೆ. ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ, ನಾನು ಕೇಳಿರೋ ಪ್ರಕಾರ, ಇಲ್ಲಿವರೆಗೆ ಸುಮಾರು ನಾನು ಕ್ರಾಲ್ಗಳನ್ನ ನೋಡಿರೋ ಪ್ರಕಾರ 2 ರಿಂದ 3 ತಿಂಗಳ 4 ತಿಂಗಳದವರೆಗೆ ಅದು ತಗೊಳುತ್ತೆ. ಅದಾದ ನಂತರ ಅಂತ ಹೇಳಿದ್ರೆ ಆನೆ ಏನಂತ ಹೇಳಿದ್ರೆ ಮತ್ತೆ ಸಾಕಾನೆ ಒಟ್ಟಿಗೆ ಫ್ರೆಂಡ್ಶಿಪ್ಪು, ಸಾಕಾನೆ ಹಳೆದೆಲ್ಲ ಮರೆತು ಹೊಸದೊಟ್ಟಿಗೆ ಸೇರುತ್ತೆ. ಹೊಸತ್ತಾದ ನಂತರ ಅದೇನಂದ್ರೆ ಸಾಕಾನೆ ಒಟ್ಟು ಕ್ಯಾಂಪಿಗೆ ಸೇರುತ್ತೆ. ಅಲ್ಲಿ ಸಾಕಾನೆಗಳು ಈ ಭಾಗಕ್ಕೆ ನೀವು ಏನಾದರೂ ದುಬಾರೆಗೆ ಬಂದರೆ ಅದರ ಬಲಭಾಗದಲ್ಲಿ ನೀವು ನೋಡಿದಾಗ, ನೀವು ನೋಡಿದರೆ ಸುಮಾರು ಸಾಕಾನೆಗಳಿರ್ತವೆ. ಅದು ಬೆಳಗ್ಗೆ ಎಲ್ಲ ನೀವು ಹೋದಾಗ ನೀವು ನೋಡ್ಲಿಕ್ಕಾಗತ್ತೆ. ಆ ನಂತರ 10 ಗಂಟೆ 10:15 ನಂತರ ಅದನ್ನು ಕಾಡಿಗೆ ಬಿಡ್ತಾರೆ. ಆ ರೀತಿ ಕರಡಿಯ ಡ್ಯೂಟಿ ಪ್ರಾರಂಭ ಆಗುತ್ತೆ. ಡ್ಯೂಟಿ ಪ್ರಾರಂಭ ಆದರೆ ಕರಡಿಯ ಕೆಪಾಸಿಟಿ ನೋಡಿ ಅದನ್ನು ಯಾವ ಕೆಲಸಕ್ಕೆ ಬಳಸಬೇಕು ಮುಂದೆ, ಅಂದರೆ ಕಾಡಾನೆ ಕಾರ್ಯಾಚರಣೆಗೆ ಅದನ್ನು ಬಳಸಬೇಕಾ ಅಥವಾ ಮುಂದೆ ಯಾವುದಾದ್ರೂ ಅದಕ್ಕೂ ಮೈಸೂರು ದಸರಾ ಅಂತ ವಿಶೇಷವಾದ, ಯಾಕಂತ ಹೇಳಿದ್ರೆ ಆನೆಗಳ ಹತ್ರ ಇವತ್ತು ಯಾವ ಕೆಲಸನೂ ಮಾಡಿಸುವಾಗಿಲ್ಲ. ಹೀಗಾಗಿ ಕರಡಿ ಅಲ್ಲಿ ಈಗ ಯಾವುದೇ ಅದರ ಹತ್ರ ಕೆಲಸ ಮಾಡಿಸೋಲ್ಲ. ಅದನ್ನು ತಿನ್ನಬೇಕು, ಅದು ಆರಾಮಾಗಿರಬೇಕು. ಇಲ್ಲ ಕಾಡಾನೆ ಕಾರ್ಯಾಚರಣೆಗೆ ಹೋಗ್ಬೇಕು. ಅದು ಕಾಡಾನೆ ಕಾರ್ಯಾಚರಣೆಗೆ ಹೋಗುತ್ತೆ. ಅಲ್ಲಿ ತನ್ನ ಚಾಕತೆ ಬುದ್ಧಿಯನ್ನು ತೋರಿಸುತ್ತೆ. ಸೊ ಹೀಗೆ ಕರಡಿ ಇನ್ನು ಒಟ್ಟಾರೆಯಾಗಿ ದುಬಾರೆ ಕ್ಯಾಂಪಲ್ಲಿರ್ಬೋದು ಅಥವಾ ಇನ್ಯಾವುದಾದ್ರೂ, ಅಂದರೆ ಅಲ್ಲಿ ಮತ್ತೆ ಇನ್ನೊಂದು ಆನೆ ಬರೋದಿದ್ರೆ ಕರಡಿ ಬೇಗನೆ ಕಲ್ತ್ರೆ ಬೇರೆ ಕ್ಯಾಂಪಿಗೆ ಹೋಗ್ಬೋದು. ಅಲ್ಲಿ ನುರಿತವಾದಂಥ ವ್ಯಕ್ತಿ ಆಗ್ಬೋದು. ಒಂದು ದಿವಸ ಎಲ್ಲಿ ಕರಡಿನ ಹಿಡಿದಿದ್ದಾರೆ, ಯಾಕಂತ ಹೇಳಿದ್ರೆ ನಿಮಗೆಲ್ಲ ಸುಮಾರು ಜನರಿಗೆ ಗೊತ್ತಿರ್ಬೋದು, ಬಲರಾಮ ಆನೆ ಇರ್ಬೋದು, ಇದನ್ನು ಕರಡಿ ಹಿಡಿದ ಭಾಗದಲ್ಲೇ ಹಿಡಿದಿದ್ರು. ಆಮೇಲೆ ನಾನು ಕೇಳಿದೆ ವಿಶೇಷವಾಗಿ ಕರಡಿಗೆ ಯಾಕೆ ದಂತ ತುಂಬ ಚಿಕ್ಕದಾಗಿದೆ ಸರ್ ಅಂತ ಹೇಳಿ, ಅದಕ್ಕೆ ತಜ್ಞರಿಗೆ ಸಂಬಂಧಪಟ್ಟವ್ರಿಗೆ. ಅದಕ್ಕೆ ಹೇಳಿದ್ರು ಅವರು, ಅದು ಬ್ರೀಡಿಂಗ್, ಅದು ಏನು ಮಾಡ್ಲಿಕ್ಕೆ ಅದು ಬ್ರೀಡಿಂಗ್, ಅದು ಕೆಲವೊಂದು ಆನೆಗಳ ಬ್ರೀಡಿಂಗ್ ಆಗಿರುತ್ತೆ. ಹೀಗಾಗಿ ಮಖಾನ ಅನ್ನೋ ಆನೆಗೆ ದಂತನೇ ಇರೋದಿಲ್ಲ, ಆದ್ರೆ ಅದು ಗಂಡಾನೆಯಾಗಿರುತ್ತೆ. ಇನ್ನು ಕೆಲವೊಂದು ಆನೆಗಳಿಗೆ ತುಂಬ ದಂತ ಚಿಕ್ಕದಾಗಿ ಬರುತ್ತೆ, ಅದು ಒಂದು ಬ್ರೀಡ್ ಇರುತ್ತೆ. ಇನ್ನು ಉಳಿದಂಥ ಆನೆಗಳಿಗೆ ತುಂಬ ದೊಡ್ಡ ಮಟ್ಟದ ಒಳ್ಳೊಳ್ಳೆ ದಂತ ಬರುತ್ತೆ. ಆದರೆ ಎಲ್ಲದಕ್ಕೂ ಶಕ್ತಿ ಸರಿಸಮಾನವಾಗೇ ಇರ್ತವೆ. ಎಲ್ಲಾನು ಗಂಡಾನೇನೇ ಅವು ಅಂತ ಹೇಳಿದರು. ಹೀಗಾಗಿ ಮುಂದೆ ಯಾವ ರೀತಿ ಕರಡಿನ ಬಳಸ್ಕೊಳ್ತಾರೆ ಅಂತ ನೋಡ್ಕೋಬೇಕು. ಕರಡಿ ಅಂತೂ ಈಗ ತುಂಬ ಆರೋಗ್ಯವಾಗಿ ಏನು ಈಗ ಸರ್ಕಾರಿ ರೇಷನ್ನಲ್ಲಿ ಈಗ ದುಬಾರೆಯಲ್ಲಿದ್ದಾನೆ ಕರಡಿ. ಒಳ್ಳೆಯದಾಗಿ ಮತ್ತೆ ಹೊಸ ಹೆಸರಿನೊಂದಿಗೆ ಅವನು ಮತ್ತೆ ಒಳ್ಳೆ ಕಾಡಾನೆ ಕಾರ್ಯಾಚರಣೆ ದಸರಾ ಅಂತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ, ಹಾಗೆಯೇ ಮುಂದೆ ಸೀಗೆಗುಡ್ಡ ಕಾರ್ಯಾಚರಣೆಯನ್ನು ನೋಡ್ತಾ ಹೋಗುವ ಬನ್ನಿ.